ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್. ಕನ್ನಡದ ಬಿಗ್ ಬಾಸ್ 12ನೇ ಆವೃತ್ತಿ ಶುರುವಿಕೆಗೆ ಕೇವಲ 4 ದಿನಗಳು ಬಾಕಿ ಉಳಿದಿವೆ. ಈ ಬಾರಿಯ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಎಂದು ಸೆಪ್ಟೆಂಬರ್ 28ಕ್ಕೆ ಅಧಿಕೃತವಾಗಿ ಗೊತ್ತಾಗಲಿದೆ. ನಿಸರ್ಗದ ಮಾತಿಗೆ ಹೋಗೊಟ್ಟು ತಮ್ಮಲ್ಲಾದ ದೈಹಿಕ ಬದಲಾವಣೆಯನ್ನು ಒಪ್ಪಿಕೊಳ್ಳುವ ಮೂಲಕ ಸಮಾಜದಿಂದ ಅವಮಾನಕ್ಕೆ ತುತ್ತಾದ ಬಹಳಷ್ಟು ಲಿಂಗತ್ವ ಅಲ್ಪಸಂಖ್ಯಾತರ ಜೀವನ ಶೈಲಿ ಬದಲಾಗಿದೆ. ತಮ್ಮ ಜೀವನ ಕಷ್ಟವೆಂದು ಭಾವಿಸದೆ ಖುಷಿ ಹರಡಲು ಸಮಾನರಾಗಿ ಸರಳತೆಯಿಂದ ಬದುಕನ್ನು ಸಾಗಿಸುತ್ತಿದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತರು. ಇಂಥವರಿಗೆ ಬಿಗ್ ಬಾಸ್ ಒಂದು ಉತ್ತಮ ವೇದಿಕೆಯಾಗಿದೆ. ಕನ್ನಡ ಮಾತ್ರವಲ್ಲದೆ ಹಿಂದಿ, ತೆಲುಗು, ಮಲಯಾಳಂ, ತಮಿಳು ಸೀಸನ್ಗಳಲ್ಲಿ ಈಗಾಗಲೇ ಸಾಕಷ್ಟು ಲಿಂಗತ್ವ ಅಲ್ಪಸಂಖ್ಯಾತರು ಎಂಟ್ರಿ ಕೊಟ್ಟು ಜನಪ್ರಿಯತೆ ಪಡೆದುಕೊಂಡಿದ್ದಾರೆ. ಒಟ್ಟು 5 ಭಾಷೆಯಲ್ಲಿ ಪ್ರಸಾರ ಕಂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಲಿಂಗತ್ವ ಅಲ್ಪಸಂಖ್ಯಾತರ ಪಟ್ಟಿ ಇಲ್ಲಿದೆ. ಹಾಗೆ ಮೊದಲಿಗೆ ನೋಡೋದಾದ್ರೆ ಆದಂ ಪಾಷಾ. ಕನ್ನಡ ಬಿಗ್ ಬಾಸ್ ಮನೆಗೆ ಮೊದಲು ಲಿಂಗತ್ವ ಅಲ್ಪಸಂಖ್ಯಾತರಾಗಿ ಪ್ರವೇಶ ಮಾಡಿದ್ದು ಡ್ಯಾನ್ಸರ್ ಆದಂ ಪಾಷಾ. ಬಿಗ್ ಬಾಸ್ 6ನೇ ಆವೃತ್ತಿಗೆ ಆದಂ ಪಾಷಾ ಅವರು ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದರು. ಬಿಗ್ ಬಾಸ್ಗೆ ಬಂದ ಆದಂ ಪಾಷಾ ತಮ್ಮ ಸಮುದಾಯದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದರು. ಬಿಗ್ ಬಾಸ್ ಮುಕ್ತಾಯದ ಬಳಿಕ ತಕದಿಮಿತ ಡ್ಯಾನ್ಸ್ ರಿಯಾಲಿಟಿ ಶೋ ಆದಂ ಪಾಷಾ ಕಾಣಿಸಿಕೊಂಡಿದ್ದರು. ಇನ್ನು ಎರಡನೆಯದಾಗಿ ನೋಡೋದಾದ್ರೆ ನೀತು ವನಜಾಕ್ಷಿ. ಎರಡನೆಯದಾಗಿ ಲಿಂಗತ್ವ ಅಲ್ಪಸಂಖ್ಯಾತರಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ನೀತು ವನಜಾಕ್ಷಿ. ಇವರು ಬಿಗ್ ಬಾಸ್ ಸೀಸನ್ 10ರಲ್ಲಿ ಸ್ಪರ್ಧಿಯಾಗಿದ್ದರು. ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ಬಿಗ್ ಬಾಸ್ ವೇದಿಕೆಗೆ ಬಂದಿದ್ದರು. ಬಾಲ್ಯದಲ್ಲಿ ಮಂಜುನಾಥ್ ಆಗಿದ್ದ ವನಜಾಕ್ಷಿ ಮುಂದೆ ನೀತು ಆಗಿ ಬದಲಾದರು. ತಮ್ಮ ಹೆಸರೊಂದಿಗೆ ತಮ್ಮ ಬದಲಾವಣೆ ಹಾಗೂ ನಿರ್ಧಾರವನ್ನು ಸದಾ ಬೆಂಬಲಿಸಿದ ತಾಯಿಯ ಹೆಸರನ್ನು ಸೇರಿಸಿಕೊಂಡ ನೀತು ವನಜಾಕ್ಷಿ ಬಿಗ್ ಬಾಸ್ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡರು. ಜೊತೆಗೆ ತಮ್ಮ ಸಮುದಾಯದವರ ಗೌರವಯುತ ಬದುಕಿಗೆ ಪ್ರೇರಣೆಯಾದರು. ಸದ್ಯ ಟ್ಯಾಟೂ ಕಲಾವಿದರಾಗಿ ಬದುಕು ಸಾಗಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಾಡೆಲಿಂಗ್ ಕ್ಷೇತ್ರದಲ್ಲಿಯೂ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಇನ್ನು ಹಿಂದಿ ಬಿಗ್ ಬಾಸ್ನಲ್ಲಿ ನೋಡೋದಾದ್ರೆ ಬಾಬಿ ಡಾರ್ಲಿಂಗ್. 2006 ಹಿಂದಿ ಬಿಗ್ ಬಾಸ್ ಮೊದಲ ಸೀಸನ್ನಲ್ಲಿ ಬಾಬಿ ಡಾರ್ಲಿಂಗ್ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು. ನಟಿ ಸಾಕಷ್ಟು ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಲ್ಲೂ ನವರಸ, ನಾ ತುಮ್ ಜಾನೋ ನಾ ಹಮ್ ಮತ್ತು ಐ ಆಮ್ ಇನ್ ಲವ್ ಚಿತ್ರಗಳ ಮೂಲಕ ಬಾಬಿ ಡಾರ್ಲಿಂಗ್ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದ್ದಾರೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ ರೋಹಿತ್ ವರ್ಮಾ. ಹಿಂದಿ ಬಿಗ್ ಬಾಸ್ ಸೀಸನ್ 3ರಲ್ಲಿ ರೋಹಿತ್ ವರ್ಮಾ ಸ್ಪರ್ಧಿಯಾಗಿದ್ದರು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗಲಾಟೆಯ ವೇಳೆ ನಟ ಕಮಲ್ ರಶೀದ್ ಖಾನ್ ಅವರ ಮೇಲೆ ಬಾಟಲಿ ಎಸೆದು ವಿವಾದಕ್ಕೀಡಾಗಿದ್ದರು. ಹೀಗಾಗಿ ರೋಹಿತ್ ವರ್ಮಾ ಅವರನ್ನು ಬಿಗ್ ಬಾಸ್ನಿಂದ ಹೊರಹಾಕಲಾಗಿತ್ತು. ಇನ್ನು ಲಕ್ಷ್ಮೀನಾರಾಯಣ್ ತ್ರಿಪಾಠಿ. 2011ರಲ್ಲಿ ಬಿಗ್ ಬಾಸ್ ಸೀಸನ್ 5ರಲ್ಲಿ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಭಾಗವಹಿಸಿದ್ದರು. 6 ವಾರಗಳ ನಂತರ ಅವರನ್ನು ಶೋಯಿಂದ ಹೊರಹಾಕಲಾಯಿತು. ಇವರು ಅಲ್ಪಸಂಖ್ಯಾತರ ಹಕ್ಕುಗಳ ಕಾರ್ಯಕರ್ತೆಯಾಗಿದ್ದ ಅವರು ಪ್ರವೃತ್ತಿಯಲ್ಲಿ ನರ್ತಕಿ ಮತ್ತು ನಟಿಯಾಗಿಯೂ ಗುರುತಿಸಿಕೊಂಡಿದ್ದರು. ಜೊತೆಗೆ ವಿವಿಧ ಟಿವಿ ಕಾರ್ಯಕ್ರಮಗಳಲ್ಲಿ ಸಂದರ್ಶನಗಳನ್ನು ನೀಡಿದ್ದರು. ಇನ್ನು ಇಮಾಮ್ ಸಿದ್ದಿಕಿ. ಫ್ಯಾಷನ್ ಸ್ಟೈಲಿಸ್ಟ್ ಮತ್ತು LGBT ಸಮುದಾಯದ ಸದಸ್ಯರಾಗಿದ್ದ ಇಮಾಮ್ ಸಿದ್ದಿಕಿ ಕೂಡ ಬಿಗ್ ಬಾಸ್ ಸೀಸನ್ 6ರಲ್ಲಿ ಸ್ಪರ್ಧಿಯಾಗಿದ್ದರು. ಶಾರುಖ್ ಖಾನ್ ಸೇರಿದಂತೆ ಇತರ ಬಾಲಿವುಡ್ ಸೆಲೆಬ್ರಿಟಿಗಳ ಬಗ್ಗೆ ಇಮಾಮ್ ಸಿದ್ದಿಕಿ ಅಸಹ್ಯಕರ ಹೇಳಿಕೆಗಳನ್ನು ನೀಡುವ ಮೂಲಕ ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಿದ್ದರು. ಇನ್ನು ವಿವೇಕ್ ಮಿಶ್ರಾ. ಯೋಗ ಗುರು ಮತ್ತು ಸಲಿಂಗಕಾಮಿ ಹಕ್ಕಿಗಳ ಕಾರ್ಯಕರ್ತ ವಿವೇಕ್ ಮಿಶ್ರಾ ಬಿಗ್ ಬಾಸ್ ಸೀಸನ್ 7ರಲ್ಲಿ ಸ್ಪರ್ಧಿಸಿದ್ದರು. ಕೆಲವು ದಿನಗಳ ಬಳಿಕ ವಿವೇಕ್ ಮಿಶ್ರಾ ಅವರು ಬಿಗ್ ಬಾಸ್ನಿಂದ ಆಚೆ ಬಂದಿದ್ದರು. ಇನ್ನು ಆಂಡಿ ಕುಮಾರ್. ಹಿಂದಿ ವಿಜೆ ಆಂಡಿ ಅಂತ ಖ್ಯಾತಿ ಪಡೆದುಕೊಂಡ ಆಂಡಿ ಕುಮಾರ್ ಅವರು ಬಿಗ್ ಬಾಸ್ ಸೀಸನ್ 7ಕ್ಕೆ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದರು. ಯುಕೆ ಮೂಲದ ಆಂಡಿ ಡೇರ್ ಟು ಡೇಟ್ ಡೇಟಿಂಗ್ ರಿಯಾಲಿಟಿ ಶೋ ಸೇರಿದಂತೆ ಹಲವಾರು ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಇನ್ನು ನೋಡೋದಾದ್ರೆ ಸುಶಾಂತ್ ದಿವಾಕರ್. ಬಿಗ್ ಬಾಸ್ ಸೀಸನ್ 8ರಲ್ಲಿ ಸ್ಪರ್ಧಿಯಾಗಿ ಸುಶಾಂತ್ ದಿವಾಕರ್ ಭಾಗವಹಿಸಿದ್ದರು. 7 ವಾರಗಳ ನಂತರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರು. ಇದಾದ ಬಳಿಕ ರಾಣಿ ಕೊಹ್ನೂರ್ ಎಂಬ ವೇದಿಕೆಯ ಹೆಸರಿನಲ್ಲಿ ಗಾಯಕಿ, ನಟ ಮತ್ತು ಡ್ರಾಗ್ ಕ್ವೀನ್ ಆಗಿ ವೃತ್ತಿ ಜೀವನವನ್ನು ಮುಂದುವರೆಸಿದರು. ಇನ್ನು ತಮಿಳು ಬಿಗ್ ಬಾಸ್ ಲಿಂಗತ್ವ ಅಲ್ಪಸಂಖ್ಯಾತರನ್ನ ನೋಡೋದಾದ್ರೆ ನಮಿತಾ ಮಾರಿಮುತ್ತು. ತಮಿಳು ಬಿಗ್ ಬಾಸ್ ಸೀಸನ್ 5ರಲ್ಲಿ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ಸ್ಪರ್ಧಿಯಾಗಿ ನಮಿತಾ ಮಾರಿಮುತ್ತು ಎಂಟ್ರಿ ಕೊಟ್ಟಿದ್ದರು. ನಮಿತಾ ಮಾರಿಮುತ್ತು ಮಿಸ್ ಟ್ರಾನ್ಸ್ ಸ್ಟಾರ್ ಇಂಟರ್ನ್ಯಾಷನಲ್ 2020ರ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದರು. ಮಾಡೆಲ್ ಆಗಿದ್ದ ಮಾರಿಮುತ್ತು ಸಮುದ್ರಕನಿ ನಿರ್ದೇಶನದ ಕಾಲಿವುಡ್ ಚಲನಚಿತ್ರ ನಾಡೋಡಿ ಗರ್ಲ್ 2
ಇದರಲ್ಲಿ ನಟಿ ಮತ್ತು ಹಿನ್ನೆಲೆ ಗಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ದರು. ಅವರು ಟ್ರಾನ್ಸ್ ವಿಭಾಗದಲ್ಲಿ ಮಿಸ್ ಚೆನ್ನೈ, ಮಿಸ್ ಪಾಂಡಿಚೇರಿ, ಮಿಸ್ ತಮಿಳುನಾಡು ಮತ್ತು ಮಿಸ್ ಇಂಡಿಯಾದಲ್ಲಿಯೂ ಭಾಗವಹಿಸಿದ್ದರು. ಇನ್ನು ಶಿವೀನ್ ಗಣೇಶನ್. ಬಿಗ್ ಬಾಸ್ ತಮಿಳಿನ ಸೀಸನ್ 6ರಲ್ಲಿ ಶಿವೀನ್ ಗಣೇಶನ್ ಫೈನಲ್ ತಲುಪಿದ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತರಾಗಿ ಇತಿಹಾಸ ನಿರ್ಮಿಸಿದ್ದಾರೆ. ನಟಿ ಮತ್ತು ಮಾಡೆಲ್ ಆಗಿದ್ದ ಶಿವೀನ್ ಗಣೇಶನ್ ಬಿಗ್ ಬಾಸ್ ತಮಿಳು ಸೀಸನ್ 6ರ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ಸ್ಪರ್ಧಿಯಾಗಿ ಫೈನಲ್ ತಲುಪಿದ ಖ್ಯಾತಿ ಗಳಿಸಿದರು. ಅಲ್ಲದೆ ಮಿಸ್ ಟ್ರಾನ್ಸ್ ಸ್ಟಾರ್ ಇಂಡಿಯಾ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದರು. ಸದ್ಯ ಮಿಸ್ ಯೂನಿವರ್ಸ್ ಇಂಡಿಯಾ 2025 ಸ್ಪರ್ಧೆಯ ರಾಷ್ಟ್ರೀಯ ಫೈನಲಿಸ್ಟ್ ಆಗಿದ್ದಾರೆ. ಇನ್ನು ತೆಲುಗು ಬಿಗ್ ಬಾಸ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರನ್ನ ನೋಡೋದಾದ್ರೆ ತಮನ್ನಾ ಸಿಂಹಾದ್ರಿ. ತೆಲುಗು ಬಿಗ್ ಬಾಸ್ ಸೀಸನ್ 3ಕ್ಕೆ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತರಾಗಿ ತಮನ್ನಾ ಸಿಂಹಾದ್ರಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಆಗಮಿಸಿದ್ದರು. ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯಾಗಿದ್ದಾರೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಪ್ರಿಯಾಂಕಾ ಸಿಂಗ್. ಪ್ರಿಯಾಂಕಾ ಸಿಂಗ್ ತೆಲುಗು ಬಿಗ್ ಬಾಸ್ ಸೀಸನ್ 5ಕ್ಕೆ ಎಂಟ್ರಿ ಕೊಟ್ಟಿದ್ದರು. ಇವರು ಹಾಸ್ಯ ನಟಿಯಾಗಿ ಜನಪ್ರಿಯತೆ ಗಳಿಸಿದರು. ತಮನ್ನಾ ಸಿಂಹಾದ್ರಿ ನಂತರ ಎರಡನೇ ಲಿಂಗತ್ವ ಅಲ್ಪಸಂಖ್ಯಾತರಾಗಿ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ್ದರು. ಇನ್ನು ಮಲಯಾಳಂ ಬಿಗ್ ಬಾಸ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರನ್ನ ನೋಡೋದಾದ್ರೆ ಅಂಜಲಿ ಅಮೀರ್. ಮಲಯಾಳಂ ಬಿಗ್ ಬಾಸ್ ಸೀಸನ್ 1ರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಾಗಿ ಅಂಜಲಿ ಅಮೀರ್ ಅವರು ಎಂಟ್ರಿ ಕೊಟ್ಟಿದ್ದರು. ಮಾಡೆಲಿಂಗ್ ಕ್ಷೇತ್ರದಿಂದ ಸಿನಿಮಾಗೆ ಎಂಟ್ರಿ ಕೊಟ್ಟ ಅಂಜಲಿ ಅಮೀರ್ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮಲಯಾಳಂಗೆ ಪ್ರವೇಶಿಸಿದರು. ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳಿಂದಾಗಿ ಅಂಜಲಿ ಅಮೀರ್ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಅರ್ಧದಲ್ಲೇ ತೊರೆದರು. ಆದರೂ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಇನ್ನು ಎರಡನೇದಾಗಿ ನೋಡೋದಾದ್ರೆ ನಾದಿರಾ ಮೆಹ್ರಿನ್. ಮಲಯಾಳಂ ಬಿಗ್ ಬಾಸ್ ಸೀಸನ್ 5ರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಾಗಿ ನಾದಿರಾ ಮೆಹ್ರಿನ್ ಎಂಟ್ರಿ ಕೊಟ್ಟಿದ್ದರು. ಜಿಯೋ ಬೇಬಿ ನಿರ್ದೇಶನದ ಫ್ರೀಡಂ ಫೈಟ್ ಎಂಬ ಅನೋಥಾಲಜಿ ಚಿತ್ರದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ದರು. ಇನ್ನು ಮೂರನೇದಾಗಿ ನೋಡೋದಾದ್ರೆ ಜಾನ್ಮೋನಿ ದಾಸ್. ಒಬ್ಬ ಅದ್ಭುತ ಮೇಕಪ್ ಕಲಾವಿದೆ, ನರ್ತಕಿ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಕಾರ್ಯಕರ್ತೆಯಾಗಿದ್ದ ಜಾನ್ಮೋನಿ ದಾಸ್ ಅವರು ಮಲಯಾಳಂ ಬಿಗ್ ಬಾಸ್ 6ಕ್ಕೆ ಎಂಟ್ರಿ ಕೊಟ್ಟಿದ್ದರು. ಜಾನ್ಮೋನಿ ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಭರವಸೆ ಮತ್ತು ಸ್ಫೂರ್ತಿಯ ದಾರಿದೀಪವಾಗಿದ್ದಾರೆ. ಸೊ ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.